गुड मॉर्निंग फ्रेंड्स एंड स्टूडेंट्स। सबको शुभोदय। आज हम सुजान भगत भाग 2 का अध्ययन करेंगे। छात्रों, पहले भाग में मैंने जानबूझ के एक गलती कही थी, आनंदी। आनंदी के बारे में आप जानते हैं, प्रथम पीयू में बड़े घर की बेटी कहानी की पात्र है, जो इनकी माता का नाम भी है। ನೀವು ಮೊದಲನೇ PUCಯಲ್ಲಿ ಏನು ಬಡೆ ಘರ್ಕಿ ಬೇಟಿ ಅಂತ ಕಥೆ ಓದಿದಿರ, ಅದರಲ್ಲಿ ಆ ಆನಂದಿ ಅನ್ನೋ ಪಾತ್ರ ಬರ್ತದೆ. ಇವರು ತಮ್ಮ ತಾಯಿಯನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ಆ ಪಾತ್ರವನ್ನ ತಂದಿರಬಹುದು. ಯಾಕೆ ಅಂದ್ರೆ ಎಲ್ಲಾ ಲೇಖಕರು, ಕವಿಗಳು ತಮ್ಮ ಜೀವನದಲ್ಲಿ ಆಗಿರ್ತಕ್ಕಂತಹ ಘಟನೆಗಳನ್ನ ಆಧರಿಸಿಯೇ ಅದರ ನೆನಪುಗಳನ್ನ ಮರುಕಳಿಸೋದಕ್ಕೋಸ್ಕರವಾಗಿ ಸಾಹಿತ್ಯವನ್ನ, ಕಲ್ಪನೆಯನ್ನ ಮಿಶ್ರಣ ಮಾಡಿ ಸೃಜನೆ ಮಾಡ್ತಾರೆ. ಹಾಗಾಗಿ ಬಹುಶಃ ಆನಂದಿ ಇವರ ತಾಯಿಯ ಒಂದು ನೆನಪಿಗೋಸ್ಕರ ಆ ಪಾತ್ರಕ್ಕೆ ಆ ಹೆಸರನ್ನು ಇಟ್ಟಿರಬಹುದು. એટલે बड़े घर की बेटी इनकी माता का नाम के रूप में वहां देख सकते हैं, क्योंकि कोई अपनी माता को छोटे घर की बेटी नहीं कहना चाहता, इसलिए शायद उस बड़े घर की बेटी का प्रमुख पात्र का नाम आनंदी है. ಆದ್ರೆ ಈ ಕಥೆನಲ್ಲಿ ಆ ಪಾತ್ರ ಬರೋದಿಲ್ಲ. ಈ ಕಥೆನಲ್ಲಿ ಬರೋದು ಯಾವುದು? ಬುಲಾಕಿ. सुजान ಹೆಂಡತಿಯ ಹೆಸರು बुलाकी. तो आइए हम देखते हैं दूसरा भाग, सुजान भगत. सुजान महतो सुजान भगत हो गए. तो ಇಲ್ಲಿ ಅವನು ಭಕ್ತನಾಗಿ ಪರಿವರ್ತನೆ ಆಗ್ತಾ ಇದ್ದಾನೆ. ಭಕ್ತों के आचार विचार कुछ और होते हैं. ಭಕ್ತರ ನಡವಳಿಕೆಗಳು, ಅವರ ಒಂದು ಆಚಾರ ವಿಚಾರಗಳು, ದೈನಂದಿನ ಜೀವನದ ಕ್ರಿಯೆಗಳು ಒಂದ್ ರೀತಿ ಡಿಫ್ರೆಂಟ್ ಇರ್ತದೆ ಅಂತ ಹೇಳ್ತಾ ಇದ್ದಾನೆ. ಕುछ और होते हैं. ಅವ್ರ ಅನ್ನೋ ಪದಕ್ಕೆ ಎರಡು ರೀತಿ ಅರ್ಥ ಇದೆ. ಒಂದು ಮತ್ತು ಅಂತ ಹೇಳಿ, ಇನ್ನೊಂದು ಬೇರೆ ಅಂತ ಹೇಳಿ. ಇಲ್ಲಿ ಬೇರೆ ಅನ್ನೋ ಅರ್ಥದಲ್ಲಿ ಇದೆ. ಭಕ್ತರ ಆಚಾರ ವಿಚಾರಗಳು ಸ್ವಲ್ಪ ಬೇರೆನೆ ಇರ್ತದೆ, ಸ್ವಲ್ಪ ಮತ್ತು ಇರ್ತದೆ ಅಲ್ಲ, ಸ್ವಲ್ಪ ಬೇರೆನೆ ಇರ್ತದೆ ಅಂತ. ವಹ ಬಿನಾ ಸ್ನಾನ ಕಿಯೇ ಕುಚ್ ನಹಿ ಖಾತಾ. ಭಕ್ತ ಆಗಿರ್ತಕ್ಕಂಥವನು ಸ್ನಾನ ಮಾಡದೆ ಏನು ಊಟ ಮಾಡೋದಿಲ್ಲ. ಗಂಗಾಜಿ ಅಗರ್ ಘರ್ ಸೆ ದೂರ್ ಹೋ और वह रोज स्नान करके दोपहर तक घर ना लौट सकता हो, तो पर्वों के दिन तो उसे अवश्य ही नहाना चाहिए. ಗಂಗಾ ನದಿನಲ್ಲಿ ಸ್ನಾನ ಮಾಡಿ ಪ್ರತಿದಿನ ತನ್ನ ಕೆಲಸಗಳನ್ನ ಮುಂದುವರಿಸಬೇಕಾಗಿರ್ತದೆ ಒಬ್ಬ ಭಕ್ತ ಆಗಿರೋನು. ಒಂದ್ ವೇಳೆ ಗಂಗಾ ನದಿ ದೂರದಲ್ಲಿ ಇದ್ದು ಸ್ನಾನ ಮಾಡ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ, ಕನಿಷ್ಠ ಪಕ್ಷ ಹಬ್ಬಗಳ ದಿನದಲ್ಲಾದ್ರೂ ಅವನು ಗಂಗಾ ನದಿನಲ್ಲಿ ಸ್ನಾನ ಮಾಡ್ಬೇಕು ಅನ್ನೋ ಒಂದು ನಿಯಮವನ್ನ ಅವನು ಹಾಕೊಂಡಿರ್ತಾನೆ ಭಕ್ತ ಆಗಿರ್ತಕ್ಕಂಥವನು. ಭಜನ್ ಭಾವ ಉಸ್ಕೆ ಘರ್ ಅವಶ್ಯ ಹೋನಾ ಚಾಹಿಯೆ. ಭಕ್ತಿಯ ಭಾವ, ಭಜನೆಯ ಭಾವ ಅವನ ಮನೆಯಲ್ಲಿ ಖಂಡಿತವಾಗಿ ಇರ್ಬೇಕಾಗ್ತದೆ. ಪೂಜಾ ಅರ್ಚನಾ ಉಸ್ಕೆ ಅನಿವಾರ್ಯ ಹೈ. ಪೂಜೆ ಪುನಸ್ಕಾರ ಅನ್ನೋದು ಅವನಿಗೆ ಅನಿವಾರ್ಯವಾದ ಒಂದು ಕೆಲಸವಾಗಿರ್ತದೆ. ಅದಿಲ್ಲದೆ ಭಕ್ತ ಅಂತ ಕರೆಸ್ಕೊಳ್ಳೋದಿಲ್ಲ. ಖಾನ್ ಪಾನ್ ಮೇ ಭಿ ಉಸೆ ಬಹುತ್ ವಿಚಾರ ರಖನಾ ಪಡ್ತಾ ಹೈ. ಊಟ ತಿಂಡಿನಲ್ಲೂ ಸಹ ಅವನು ಬಹಳ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡಬೇಕಾಗ್ತದೆ. ಅಂದ್ರೆ ಭಕ್ತರಾಗಿರ್ತಕ್ಕಂಥವ್ರು ಹಿಂಸೆಯನ್ನ ಮಾಡೋದಿಲ್ಲ, ಹಾಗಾಗಿ ಅವ್ರು ಯಾರು ನಾನ್ ವೆಜ್ ಅನ್ನು ಊಟ ಮಾಡೋದಿಲ್ಲ ಅನ್ನೋ ಅರ್ಥ ಬರೋ ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ ಕವಿ, ಲೇಖಕ. खान पान में भी उसे बहुत विचार रखना पड़ता है. सबसे बड़ी बात यह है कि झूठ का त्याग करना पड़ता है. ಭಕ್ತರಿಗೆ ಮೊಟ್ಟ ಮೊದಲ ಒಂದು ಅರ್ಹತೆ ಭಕ್ತನಾಗೋದಕ್ಕೆ ಅಂದ್ರೆ ಸುಳ್ಳನ್ನ ಅವರು ತ್ಯಾಗ ಮಾಡ್ಬೇಕಾಗ್ತದೆ. ಅಂದ್ರೆ ಸುಳ್ಳನ್ನ ಹೇಳ್ಬಾರ್ದು, ಸುಳ್ಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡ್ಬೇಕು, ಸುಳ್ಳು ಹೇಳೋದನ್ನ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. भक्त की सबसे बड़ी बात क्या है? झूठ का त्याग करना पड़ता है. भगत झूठ नहीं बोल सकता. भगत क्या नहीं बोल सकता? झूठ नहीं बोल सकता. ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನು ಸುಳ್ಳು ಹೇಳಬಾರ್ದು ಅನ್ನೋ ಒಂದು ವ್ರತವನ್ನ ಪಾಲನೆ ಮಾಡ್ಬೇಕಾಗ್ತದೆ. साधारण मनुष्य को अगर झूठ का दंड 1 मिले तो भगत को 1 लाख से कम नहीं मिल सकता.
ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಸುಳ್ಳಿನ ಒಂದು ಶಿಕ್ಷೆ ಒಂದು ಸಿಕ್ಕರೆ, ಭಕ್ತನಾಗಿರ್ತಕ್ಕಂಥವನಿಗೆ ಒಂದು ತಪ್ಪಿಗೆ ಒಂದು ಸುಳ್ಳಿಗೆ ಲಕ್ಷಗಟ್ಟಲೆ ಶಿಕ್ಷೆ ಸಿಗುತ್ತೆ. अज्ञान की अवस्था में कितने ही अपराध क्षम्य हो जाते हैं. ಅಜ್ಞಾನದ ಒಂದು ಕಾರಣದಿಂದ, ನಮಗೆ ಗೊತ್ತಿಲ್ಲ ಅನ್ನೋ ಒಂದು ಕಾರಣದಿಂದ ಅನೇಕ ಅಪರಾಧಗಳು ಕ್ಷಮೆಗೆ ಅರ್ಹವಾಗ್ತವೆ. ಆದ್ರೆ ಭಕ್ತ ಆಗಿರ್ತಕ್ಕಂಥವನ್ನ ತಿಳಿದು ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇರೋದಿಲ್ಲ. ಜ್ಞಾನಿ ಕೆಲಿಯೇ ಕ್ಷಮಾ ನಹಿ ಹೈ, ಜ್ಞಾನಿಗೆ ಕ್ಷಮೆ ಇರೋದಿಲ್ಲ. ಪ್ರಾಯಶ್ಚಿತ್ ನಹಿ ಹೈ, ಯದಿ ಹೈ ತೋ ಬಹುತ್ ಹಿ ಕಠಿನ್, ಅವನಿಗೆ ಪ್ರಾಯಶ್ಚಿತ್ತ ಅನ್ನೋದು ಇರೋದಿಲ್ಲ. ಸೊ ಈ ಪ್ರಾಯಶ್ಚಿತ್ತ ಅಂದ್ರೆ ಏನು ಅದನ್ನ ನೋಡೋಣಂತೆ. ಈ ಪ್ರಾಯಶ್ಚಿತ್ತ ಅಂತ ಅಂದ್ರೆ ನಾವು ಮಾಡಿರ್ತಕ್ಕಂತಹ ತಪ್ಪಿಗೆ, ಈ ಪ್ರಾಯಶ್ಚಿತ್ತ ಅಂತ ಏನಿದೆಯಲ್ಲ, ನಾವು ಮಾಡಿರ್ತಕ್ಕಂಥ ತಪ್ಪಿಗೆ ಪ್ರತಿಯಾಗಿ ಶಿಕ್ಷೆಯನ್ನ ಪಡೆಯೋದಿಕ್ಕೆ, ದೈಹಿಕ ಶಿಕ್ಷೆಯನ್ನ ಪಡೆಯೋದಿಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಪಶ್ಚಾತ್ತಾಪ ಅಂದ್ರೆ ಅದು ಮಾನಸಿಕ ಶಿಕ್ಷೆ, ಪ್ರಾಯಶ್ಚಿತ್ತ ಅಂತಂದ್ರೆ ದೈಹಿಕ ಶಿಕ್ಷೆ, ದಂಡನೆ. ಇದು ನಿಮಗೆ ಮುಂದೆ ಬರ್ತಕ್ಕಂಥ ಪ್ರತಿಶೋಧ ಪಾಠದಲ್ಲಿ ಇನ್ನೂ ಹೆಚ್ಚು ಸ್ಪಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ. ज्ञानी के लिए क्षमा नहीं है, प्रायश्चित नहीं है, यदि है तो बहुत ही कठिन. सुजान को भी अब भक्तों की मर्यादा को निभाना पड़ा. ಸುಜಾನ್ಗೂ ಸಹ ಭಕ್ತರ ಒಂದು ಮರ್ಯಾದೆಯನ್ನ ಪಾಲನೆ ಮಾಡಬೇಕಾಗಿದೆ, ಭಕ್ತರ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗಿದೆ. अब उसके जीवन में विचार का उदय हुआ है. ಈಗ ಅವನ ಜೀವನದಲ್ಲಿ ವಿಚಾರ ಅನ್ನೋದು ಉದಯ ಆಗಿದೆ, ವಿಚಾರ ಅನ್ನೋದು ಹುಟ್ಕೊಂಡಿದೆ. ಅದೇನರ್ಥ, ಇಲ್ಲಿ ಅವನು ಭಕ್ತನಾಗ್ತಾ ಇದ್ದಾನೆ ನಿಧಾನವಾಗಿ. ಈ ವಿಚಾರ ಅನ್ನೋದು ಅರ್ಥ ಏನಂದ್ರೆ ಅರಿವು ಅಂತ ಹೇಳಿ, ಅರಿವಿನ ಒಂದು ಉದಯ ಆಗ್ತಾ ಇದೆ. ಅರಿವೇ ಗುರು ಅಂತ ನಮ್ಮಲ್ಲಿ ಹೇಳ್ತಾರೆ. ಹಾಗೆ ಅವನಲ್ಲಿ ನಿಧಾನವಾಗಿ ಅರಿವಿನ ಒಂದು ಉದಯ ಆಗ್ತಾ ಇದೆ. ಜಹಾ ಕಾ ಮಾರ್ಗ ಕಾಂಠೋನ್ ಸೆ ಬರಾ ಹುವಾ ಹೈ. ಈ ವಿಚಾರದ ಮಾರ್ಗ ಏನಿದೆ, ಅರಿವಿನ ಮಾರ್ಗ ಏನಿದೆ, ಅದು ಮುಳ್ಳುಗಳಿಂದ ಕೂಡಿದೆ. ಇಲ್ಲಿ ಮುಳ್ಳನ್ನ ಎರಡು ಜಾಗದಲ್ಲಿ ಉಪಯೋಗಿಸ್ತೇವೆ. ಒಂದು ನಮ್ಮ ಕಾಲಿಗೆ ಚುಚ್ಚತಕ್ಕಂತ ಮುಳ್ಳು, ಇನ್ನೊಂದು ತಕ್ಕಡಿಯಲ್ಲಿ ಉಪಯೋಗಿಸ್ತಕ್ಕಂತಹ ಬ್ಯಾಲೆನ್ಸಿಂಗ್ ನೀಡಲ್, ಅದು ಸಹ ಮುಳ್ಳು. अब उसके जीवन में विचार का उदय हुआ है, जहाँ का मार्ग कांटों से भरा हुआ है. स्वार्थ सेवा ही पहले उसके जीवन का लक्ष्य था. ಸ್ವಾರ್ಥ ಸೇವನೆ ಅಂದ್ರೆ ಸ್ವಾರ್ಥವನ್ನ ಸಾಧನೆ ಮಾಡೋದೇ ಅವನ ಜೀವನದ ಲಕ್ಷ್ಯ ಆಗಿತ್ತು, ಗುರಿಯಾಗಿತ್ತು ಮೊದಲು. ಇಸಿ ಕಾಂಟೆ ಸೆ ವಹ ಪರಿಸ್ಥಿತಿಯೋ ತೋಲ್ತಾ ಥಾ. ಇಲ್ಲಿ ಕಾಂಟ ಅನ್ನೋದೇನಿದೆ, ಈ ಕಾಂಟ ಅನ್ನೋದು, ಈ ಕಾಂಟ ಅಂತಕ್ಕಂಥದ್ದೇನಿದೆ ಅದು ತಕ್ಕಡಿಯ ಮುಳ್ಳು. ಮೊದಲು ಅವನು ಈ ತನ್ನ ಒಂದು ಸ್ವಾರ್ಥದ ಮುಳ್ಳಿನಿಂದನೇ ಈ ಜೀವನವನ್ನ ಅವನು ನಡೆಸ್ತಾ ಇದ್ದ, ಅಥವಾ ಅದರಿಂದ ತೂಗ್ತಾ ಇದ್ದ ತನ್ನ ಜೀವನವನ್ನ ಅಂತ ಹೇಳ್ತಾ ಇದ್ದಾರೆ. ಇಸಿ ಕಾಂಟೆ ಸೆ ವಹ ಪರಿಸ್ಥಿತಿಯೋ ತೋಲ್ತಾ ಥಾ. ತೋಲ್ನಾ ಅಂದ್ರೆ ತೂಗೋದು. ವಹ ಅಬ್ ಉನ್ಹೆ ಔಚಿತ್ಯ ಕೆ ಕಾಂಟೋಂ ಪರ್ ತೋಲ್ನೆ ಲಗಾ. ಈಗ ಅವನು ಔಚಿತ್ಯ ಅಂತಕ್ಕಂಥ ಮುಳ್ಳಿನಿಂದ ತನ್ನ ಜೀವನವನ್ನ ಅವನು ತೂಗ್ತಾ ಇದ್ದಾನೆ. ಅಂದ್ರೆ ಇದು ಸರಿನಾ ತಪ್ಪ, ಔಚಿತ್ಯ ಅಂದ್ರೆ ಇದು ಸರಿನಾ ತಪ್ಪು ಅನ್ನೋ ಒಂದು ಆ ತಕ್ಕಡಿಯ ಮುಳ್ಳಿನಿಂದ ತನ್ನ ಜೀವನವನ್ನ ತೂಗಿ ನಡೆಸ್ತಾ ಇದ್ದಾನೆ. ಯೂं कहो कि जड़ जगत से निकलकर उसने चेतना जगत में प्रवेश किया. ನಾವು ಏನ್ ಹೇಳ್ಬೋದು ಅಂದ್ರೆ, ಅವನು ಈ ಜಡ ಜಗತ್ತಿನಿಂದ ದೂರ ಆಗಿ ಚೇತನದ ಜಗತ್ತು, ಅರಿವಿನ ಪ್ರಪಂಚಕ್ಕೆ ಅವನು ಕಾಲಿಟ್ಟ ಅಂತ ಹೇಳ್ಬೋದು. ಚೇತನ ಜಗತ್ತು ಅಂದ್ರೆ ಅರಿವಿನ ಪ್ರಪಂಚ. उसने कुछ लेन देन करना शुरू किया था, पर अब उसे ब्याज लेते हुए आत्मग्लानि सी होती थी. ಅವನು ಈ ಕೊಡಕಗಳ ವ್ಯವಹಾರ, ಕುಚ್ ಲೇನ್ ದೇನ್ ಅಂದ್ರೆ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ದ. ಆದ್ರೆ ಈಗ ಅವನಿಗೆ ಈ ಒಂದು ಬಡ್ಡಿ, ಬ್ಯಾಜ್ ಅಂದ್ರೆ ಬಡ್ಡಿ, ಆ ಬಡ್ಡಿಯನ್ನ ತಗೊಳ್ಳೋದಕ್ಕೆ ಅವನಿಗೆ ಒಂದ್ ರೀತಿ ನೋವಾಗ್ತಾ ಇತ್ತು, ಮನಸ್ಸಿಗೆ ನೋವಾಗ್ತಾ ಇತ್ತು. ಅಂದ್ರೆ ಬಡ್ಡಿ ತಗೊಳ್ಳೋದು ಪಾಪ ಅನ್ನೋ ಒಂದು ಯೋಚನೆ ಅವನಲ್ಲಿ ಬಂದಿತ್ತು. यहाँ तक कि गौओं को दूध दुहाते समय उसे बछड़ों का ध्यान बना रहता था. ಎಲ್ಲಿವರೆಗೆ ಅವನು ಯೋಚನೆ ಮಾಡ್ತಾ ಇದ್ದ ಅಂದ್ರೆ, ಹಾಲು ಕರೆಯೋದಕ್ಕಿಂತ ಮುಂಚೆ ಆ ಆಕಳಿನ ಕರುವಿನ ಬಗ್ಗೆ ಅವನು ಚಿಂತೆ ಮಾಡ್ತಾ ಇದ್ದ. ಕಹಿ ಬछड़ा ಭೂಖಾ ನ ರಹ ಜಾಯೆ, ಆ ಕರುವಿನ
ಹಸಿವು ಅವನಿಗೆ ತಟ್ಟಬಾರ್ದು, ಹಸಿವಿನ ಒಂದು ಪಾಪ ಅವನಿಗೆ ತಟ್ಟಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದ. ಆ ಕರು ಎಲ್ಲಾದ್ರೂ ಉಪವಾಸ ಉಳಿತಾ ಅನ್ನೋ ಒಂದು ಯೋಚನೆ ಮಾಡಿ ಅವನು ಹಾಲು ಕರಿತಾ ಇದ್ದ. ನಹಿತ ಉಸ್ಕಾ ರೋಯ ದುಃಖಿ ಹೋಗ. ಆ ಕರುವಿನ ಆತ್ಮ, ರೋಯ ಅಂದ್ರೆ ಇಲ್ಲಿ ಆಕ್ಚುಲಿ ರೋಮ ಅಂತ ಹೇಳಿ, ರೋಮ ಅಂದ್ರೆ ರೋಮ ರೋಮಗಳಿಗೂ ನಮ್ಮ ಒಂದು ದುಃಖ ಆಗ್ಬಾರ್ದು ಅನ್ನೋ ಅರ್ಥದಲ್ಲಿ ಪ್ರತಿಯೊಬ್ಬರ ಕೂದಲಿಗೂ ಸಹ, ಕೂದಲು ಕೊಂಕೋದು ಅಂತ ಹೇಳ್ತಾರೆ, ಕೂದಲು ಸಹ ಬೆಂಡ್ ಆಗ್ಬಾರ್ದು. ಬಾಲ್ನ ಬಾಂಕ ಕರಿಸಕ ಜೋ ಜಗ್ ಬೈರಿ ಹೋಯ್ ಅಂತ ಹೇಳಿ ಒಂದ್ ಕಡೆ ತುಳಸಿದಾಸ್ ಹೇಳ್ತಾರೆ, ಜಾಕೋ ರಾಖೆ ಸಾಯಿಯ ಮಾರಿ ನ ಸಕ್ಕೈ ಕೋಯ್ ಬಾಲ್ನ ಬಾಂಕ ಕರಿಸಕ ಜೋ ಜಗ್ ಬೈರಿ ಹೋಯ್. ಅಂದ್ರೆ ಇಡೀ ಜಗತ್ತೇ ನಮ್ಮ ಶತ್ರು ಆದ್ರೂ ದೇವರು ನಮ್ಮ ರಕ್ಷಣೆ ಮಾಡಿದ್ರೆ ನಮ್ಮ ಕೂದಲನ್ನು ಸಹ ಬೆಂಡ್ ಮಾಡೋದಕ್ಕಾಗೋದಿಲ್ಲ, ಕೊಂಗ್ಸೋದಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ. ಇಲ್ಲಿ ರೋಯ ಅಂದ್ರೆ ರೋಮ. ಸೊ ಇಲ್ಲಿ ರೋಮ ಅಂದ್ರೆ ಒಂದ್ ರೀತಿ ಅವರ ಒಂದು ಕೂದಲು ಸಹ ನೋವಾಗಬಾರ್ದು, ಯಾರಿಗೂ ಕೂದಲಿಗೂ ಸಹ ನೋವಾಗಬಾರ್ದು, ಅವರ ಆತ್ಮಕ್ಕೆ ನೋವಾಗಬಾರ್ದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ನಹಿತ ಉಸ್ಕಾ ರೋಯ ದುಃಖಿ ಹೋಗ. ವಹ ಗಾಂವ್ ಕ ಮುಖಿಯ ಥಾ. ಅವನು ಹಳ್ಳಿಯ ಒಂದು ಮುಖ್ಯಸ್ಥನಾಗಿದ್ದ, ಅಂದ್ರೆ ನೇತಾ ಆಗಿದ್ದ, ಒಂದ್ ರೀತಿ ಪಂಚಾಯತಿ ಮಾಡ್ತಕ್ಕಂಥವನು. ವಹ ಗಾಂವ್ ಕ ಮುಖಿಯ ಥಾ. ಕಿತ್ನೆ ಹಿ ಮುಕದಮೋ ಮೇ ಉಸ್ನೆ ಝೂಟಿ ಶಹಾದತೆ ಬನವಾಯಿ ಥಿ. ಎಷ್ಟೊಂದು ಅವನು ಪ್ರಕರಣಗಳು, ಮುಕದ್ದಮ ಅಂದ್ರೆ ಪ್ರಕರಣಗಳು, ಈ ಪ್ರಕರಣಗಳಲ್ಲಿ ಅವನು ಝೂಟಿ ಶಹಾದತೆ, ಸುಳ್ಳು ಸಾಕ್ಷಿಗಳನ್ನ ಮಾಡಿಸಿದ್ದ, ಸುಳ್ಳು ಸಾಕ್ಷಿಗಳನ್ನ ಅಲ್ಲಿ ಸೃಷ್ಟಿ ಮಾಡಿಸ್ಬಿಟ್ಟು ಅವನು ತನ್ನ ಲಾಭ ನೋಡ್ಕೊಂಡಿದ್ದ. ಕಿತ್ನೋಂ ಸೆ ಡಾಂಡ್ ಲೇಕರ್ ಮಾಮ್ಲೆ ಕ ರಫಾ ದಫಾ ಕರ್ ದಿಯಾ ಥಾ. ಎಷ್ಟೋ ಜನಗಳಿಂದ ಲಂಚದ ರೂಪದಲ್ಲಿ ಮೇವನ್ನ ತಗೊಂಡು, ಡಾಂಡ್ ಅಂದ್ರೆ ಇಲ್ಲಿ ಮೇವು, ಭತ್ತದ ದಂಟಿಗೆ ಡಾಂಡ್ ಅಂತ ಕರೀತೇವೆ. ಆ ಭತ್ತದ ದಂಟು ಏನಿದೆ ಅದು ದನಕರಗಳ ಮೇವಾಗಿ ಬಳಸ್ತಾರೆ. ಸೊ ಆ ದನಕರಗಳ ಮೇವನ್ನ ತಗೊಂಡು ಲಂಚವಾಗಿ ಪ್ರಕರಣವನ್ನ ಮುಗಿಸಿದ್ದ, ಪ್ರಕರಣವನ್ನ ಅಂತ್ಯಗೊಳಿಸಿದ್ದ. ಅದು ಇನ್ನು ವ್ಯಾಪಾರಸೆ ಉಸೆ ಘೃಣ ಹೋತೈತಿ. ಈ ರೀತಿಯ ಒಂದು ವ್ಯಾಪಾರಗಳಿಂದ ಅವನಿಗೆ ಒಂದ್ ರೀತಿಯ ತಿರಸ್ಕಾರ ಭಾವ ಉಂಟಾಗಿತ್ತು. ಅಯ್ಯೋ, ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಅರಿವಿನ ಒಂದು ಪ್ರಪಂಚದಲ್ಲಿ ಇದ್ದಿದ್ರಿಂದ ಅವನು ಏನ್ ಮಾಡ್ತಾ ಇದ್ದ, ಈ ರೀತಿಯ ವ್ಯಾಪಾರಗಳಿಂದ ತನ್ನನ್ನು ತಾನು ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಝೂಟ್ ಅವ್ರ ಪ್ರಪಂಚ ಕೋಸೋ ದೂರ ಭಾಗ್ತಾ ಥಾ. ಸುಳ್ಳು ಮತ್ತೆ ಮೋಸ ವಂಚನೆಯಿಂದ ಅವನು ಕೋಸೋ ದೂರ ಭಾಗ್ತಾ ಥಾ. ಕೋಸೋ ಅಂದ್ರೆ ಕೂಗಳತೆ, ಇದು ಒಂದು ಡಿಸ್ಟೆನ್ಸ್. ಕೋಸೋ ಅನ್ನೋದು ಅಂದ್ರೆ ಇಲ್ಲಿ ನಮ್ಮ ಹಿಂದಿ ಸಾಹಿತ್ಯದ ಒಬ್ಬ ಕವಿ ಹೇಳ್ತಾನೆ, ಚಂದಬರದಾಯಿ ಅಂತ, ಮೊದಲನೇ ಕವಿ ಅವನು ಬರೆದಂತ ಪೃಥ್ವಿರಾಜ್ ರಾಸದಲ್ಲಿ ನಮ್ಮ ಭಾರತದ ಒಂದು ವಿಶೇಷತೆಯನ್ನು ಹೇಳ್ಬೇಕಾದ್ರೆ ಈ ಪದವನ್ನು ಬಳಕೆ ಮಾಡಿದಾನೆ, ಕೋಸು ಅಂತ ಹೇಳಿ. ಕೋಸು ಕೋಸು ಪರ್ ಬದಲೇ ಪಾನಿ, ಚಾರು ಕೋಸು ಪರ್ ಬಾನಿ ಅಂತ ಹೇಳಿ. ಅಂದ್ರೆ ಒಂದೊಂದು ಕೂಗಳತೆಗೂ ಇಲ್ಲಿ ನೀರಿನ ಒಂದು ರುಚಿ ಬದಲಾಗ್ತದೆ. ನಮ್ಮ ಭಾರತದಲ್ಲಿ 4 ಕೂಗಳತೆಯ ದೂರದಲ್ಲಿ ಬಾನಿ ಅಂದ್ರೆ ವಾಣಿ, ಮಾತಿನ ಶೈಲಿ, ಭಾಷೆ ಅನ್ನೋದು ಬದಲಾಗ್ತದೆ ಅನ್ನೋದನ್ನ ಆ ಚಂದಬರದಾಯಿಯಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ಕೋಸು ಅಂದ್ರೆ ಒಂದು ಡಿಸ್ಟೆನ್ಸ್, ಕೂಗಳತೆ ಅಂತ ಹೇಳಿ. ಸೊ ಈ ಸುಳ್ಳು ಮತ್ತೆ ವಂಚನೆಯಿಂದ ಅವನು ಬಹಳ ದೂರ ಉಳಿತಾ ಇದ್ದ, ಬಹಳ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದ ಅನ್ನೋ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. झूठ और प्रपंच से कोसों दूर भागता था. पहले उसकी यह चेष्टा होती थी कि मजदूरों से जितना काम लिया जा सके लो और मजूरी जितनी कम दी जा सके दो. ಮೊದಲು ಅವನು ಕೂಲಿಗಳಿಂದ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಜಾಸ್ತಿ ತಗೊಳ್ತಾ ಇದ್ದ, ಮತ್ತೆ ಮಜೂರಿ ಅಂದ್ರೆ ಕೂಲಿ, ಹಣ, ಅವ್ರಿಗೆ ಕೊಡ್ತಕ್ಕಂಥ ಕೂಲಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಕೊಡ್ತಾ ಇದ್ದ. ಅಂದ್ರೆ ತನ್ನ ಲಾಭವನ್ನು ಹೆಚ್ಚು ನೋಡ್ಕೊಳ್ತಾ ಇದ್ದ ಅವನು. पर अब उसे मजदूर के काम की कम, मजदूरी की अधिक चिंता रहती थी. ಆದ್ರೆ ಅವನಿಗೆ ಈಗ ಯಾವಾಗ ಭಕ್ತನಾಗಿದ್ದಾನೆ ಅವಾಗಿನಿಂದ ಅವನಿಗೆ ಈ ಮಜೂರಿ, ಕೂಲಿಯ ಬಗ್ಗೆ ಚಿಂತೆ, ಯಾರಿಗೂ ನೋವಾಗಬಾರ್ದು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅವರ ಕೂಲಿ ಬಗ್ಗೆ ಹೆಚ್ಚು ಚಿಂತೆ ಇರ್ತಾ ಇತ್ತು, ಅವರ ಕೆಲಸದ ಕಡೆಗೆ ಕಡಿಮೆ ಗಮನ ಇರ್ತಾ ಇತ್ತು. ಕಹಿ ಬೇಚಾರೆ ಮಜೂರ್ ಕಾ ರೋಯಾ ನ ದುಃಖಿ ಹೋ ಜಾಯ್. ಪಾಪ ಕೂಲಿಯ ರೋಮಕ್ಕೆ ದುಃಖ ಆಗಬಾರ್ದು, ಕೂಲಿಯ ಆತ್ಮಕ್ಕೆ ದುಃಖ ಆಗಬಾರ್ದು ಅನ್ನೋ ಒಂದು ಯೋಚನೆ ಅವನಲ್ಲಿ ಇರ್ತಾ ಇತ್ತು. ಯಹ ಉಸ್ಕಾ ವಾಕ್ಯಾಂಶ ಹೋ ಗಯಾ ಥಾ, ಕಿಸಿ ಕಾ ರೋಯಾ ನ ದುಃಖಿ ಹೋ ಜಾಯ್. ಇದು ಅವನ ಒಂದು ರೀತಿಯ ಸ್ಲೋಗನ್ ಆಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅವನ ಒಂದು ಜೀವನದ ಒಂದು ಶೈಲಿಯ ಸ್ಲೋಗನ್ ಆಗಿತ್ತು. ಯಾರ ಆತ್ಮಕ್ಕೂ ದುಃಖ ಆಗ್ಬಾರ್ದು, ಯಾರ ಆತ್ಮಕ್ಕೂ ನೋವಾಗಬಾರ್ದು ಅನ್ನೋದು ಅವನ ಒಂದು ಸ್ಲೋಗನ್ ಆಗಿತ್ತು. ಕಿಸಿ ಕಾ ರೋಯಾ ನ ದುಃಖಿ ಹೋ ಜಾಯ್. उसके दोनों जवान बेटे
बात बात ने उस पर फब्दियां कसते ಅವನ ಇಬ್ರು ವಯಸ್ಸಿಗೆ ಬಂದಂತ ಮಕ್ಕಳು ಜವಾನ್ ಬೇಟೆ ಯುವ ಮಕ್ಕಳು ಏನಿದ್ದಾರೆ ಅವ್ರ ಹೆಸರು ಮುಂದೆ ಬರ್ತದೆ ಭೋಲಾ ಮತ್ತೆ ಶಂಕರ್ ಅಂತ ಹೇಳಿ उसके दोनों जवान बेटे बात बात में उस पर फब्दियां कसते ಅವನ ಇಬ್ರು ಮಕ್ಕಳು ಅವನನ್ನ ಮಾತಿಗೂ ಸ್ವಲ್ಪ ತೀಕ್ಷ್ಣವಾಗಿ ಮಾತನಾಡ್ತಾ ಇದ್ರು, ತೀಕ್ಷ್ಣವಾಗಿ ಉತ್ತರ ಕೊಡ್ತಾ ಇದ್ರು, ವ್ಯಂಗ್ಯವಾಗಿ ಉತ್ತರ ಕೊಡ್ತಾ ಇದ್ರು, ಅಥವಾ ಒಂದ್ ರೀತಿ ಗದರಿಸ್ತಾ ಇದ್ರು ಅನ್ನೋ ರೀತಿನಲ್ಲಿ ಹೇಳ್ಬೋದು ನಾವಿಲ್ಲಿ. ಫಬ್ದಿಯಾಂ ಕಸ್ತೆ ಅಂದ್ರೆ ಬಹಳ ರಫ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಯಹಾ ತಕ್ ಕಿ ಬುಲಾಕಿ ಭಿ ಅಬ್ ಉಸೆ ಕೋರಾ ಭಗತ್ ಸಮಜ್ನೆ ಲಗಿ ಥಿ. ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಇತ್ತೀಚೆಗೆ ಹೆಂಡತಿನೂ ಸಹ ಅವನನ್ನ ಸುಳ್ಳು ಭಕ್ತ ಅಥವಾ ಖಾಲಿ ಭಕ್ತ ಅನ್ನೋ ಅರ್ಥದಲ್ಲಿ, ಕೋರ ಅಂದ್ರೆ ಖಾಲಿ ಅಥವಾ ಎಂಟಿ, ಯಾವುದೇ ರೀತಿಯ ಒಂದು ಅರ್ಥ ಇಲ್ಲದೆ ಇರತಕ್ಕಂತಹ ಒಂದು ಎಂಟಿ ಭಕ್ತ ಅನ್ನೋ ಅರ್ಥದಲ್ಲಿ ಅಥವಾ ಖಾಲಿ ಭಕ್ತ ಅನ್ನೋ ಅರ್ಥದಲ್ಲಿ ಅವಳು ತಿಳಿತಾ ಇದ್ಲು. ಜಿಸೆ ಘರ್ಗೆ ಭಲೆ ಬುರೆ ಕಾ ಕೊಯ್ ಪ್ರಯೋಜನ ನಾಥ. ಅವನಿಗೆ ಮನೆಯ ಚಿಂತೆನೆ ಇಲ್ಲ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋ ಅರ್ಥದಲ್ಲಿ ಅವನು ಇಲ್ಲಿ ನಡ್ಕೊಳ್ತಾ ಇದ್ದಾನೆ ಅಂತ ಆ ಹೆಂಡತಿ ಮಕ್ಕಳ ಒಂದು ಕಂಪ್ಲೇಂಟ್. ಜಿಸೆ ಘರ್ ಕಾ ಭಲೆ ಬುರೆ ಕಾ ಕೊಯ್ ಪ್ರಯೋಜನ ನಾಥ. ಅವನಿಗೆ ಮನೆ ಬಗ್ಗೆ ಯಾವುದೇ ರೀತಿಯ ಒಂದು ಯೋಚನೆ ಇದ್ದಿದ್ದಿಲ್ಲ, ಮನೆ ಬಗ್ಗೆ ಅವನಿಗೆ ಚಿಂತೆ ಇದ್ದಿದ್ದಿಲ್ಲ. ಚೇತನ್ ಜಗತ್ ಮೇ ಆಕರ್ ಸುಜಾನ್ ಭಗತ್ ಕೋರೆ ಭಗತ್ ರಹಗಯೇ. ಈ ಒಂದು ಅರಿವಿನ ಪ್ರಪಂಚಕ್ಕೆ ಬಂದಂತಹ ಸುಜಾನ್ ಭಗತ್ ಮನೆಯವರ ಪಾಲಿಗೆ ಖಾಲಿ ಭಕ್ತನಾದ ಅಥವಾ ಕೇವಲ ಸುಳ್ಳು ಭಕ್ತನಾಗಿ ಉಳ್ಕೊಂಡ. ಸುಜಾನ್ ಕೆ ಹಾಥೋನ್ ಸೆ ಧೀರೆ ಧೀರೆ ಅಧಿಕಾರ ಛೀನೆ ಜಾನೆ ಲಗ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತದೆ, ಅವನು ಸುಜಾನ್ ಭಕ್ತನಾದ ನಂತರ ಅವನ ಮನೆಯ ಅಧಿಕಾರ ಕಸ್ಕೊಳ್ಳಾಗ್ತದೆ. ನಿಧಾನವಾಗಿ ಅವನಿಗೆ ಅರಿವೇ ಇಲ್ಲದ ಹಾಗೆ ಮನೆಯ ಯಜಮಾನಿಕೆಯನ್ನ, ಮನೆಯ ಅಧಿಕಾರವನ್ನು ಕಸ್ಕೊಳ್ಳಾಗ್ತದೆ. ಈ ಅಧಿಕಾರ ಅಂತ ಹೇಳಿ ಏನಿದೆಯಲ್ಲ, ಇದು ಸಹ ನಿಮಗೆ ಒಂದು ಪದ್ಯ ಇದೆ ಮಹಾದೇವಿ ವರ್ಮಾ ಅವ್ರದ್ದು, ಮುಂದಿನ ದಿನಗಳಲ್ಲಿ ನೋಡೋಣ ಅಲ್ಲಿ ಅವ್ರು ಯಾವ ರೀತಿಯ ಅಧಿಕಾರವನ್ನು ಅವರು ಚರ್ಚೆ ಮಾಡ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಮನೆಯ ಅಧಿಕಾರ ಏನಿದೆ, ಹಿರಿಯನಾಗಿದ್ದಂತಹ ಸುಜಾನ್ ಅಧಿಕಾರ ದುಡಿತಕ್ಕಂತ ಮಕ್ಕಳ ಕೈಗೆ ಹೊರಟು ಹೋಗ್ತದೆ. ನಿಧಾನವಾಗಿ ಅವನ ಮನೆಯ ಅಧಿಕಾರ ಕಸ್ಕೊಳ್ಳಾಗ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸುಜಾನ್ ಕೆ ಹಾಥೋನ್ ಸೆ ಧೀರೆ ಧೀರೆ ಕ್ಯಾ छीने जाने लगा, अधिकार छीने जाने लगा. किस खेत में क्या बोना है, किसको क्या देना है, किसको क्या लेना है, किस भाव का चीज बिकी है, किस भाव क्या चीज बिकी, ऐसी ऐसी महत्वपूर्ण बातों में भी भगत जी की सलाह न ली जाती थी. ಮನೆಯ ಪ್ರಮುಖವಾದಂತಹ ಮಹತ್ವವಾದಂತಹ ವಿಷಯಗಳ ಬಗ್ಗೆ ಅವನ ಹತ್ರ ಚರ್ಚನೆ ಮಾಡ್ತಾ ಇದ್ದಿಲ್ಲ. ಹೊಲದಲ್ಲಿ ಏನ್ ಬೆಳಿಬೇಕು, ಯಾರಿಗೆ ಏನ್ ಕೊಡ್ಬೇಕು, ಯಾರಿಂದ ಏನ್ ತಗೋಬೇಕು, ಸೊ ಯಾವ ರೇಟಿಗೆ ಮಾಲನ್ನ ಮಾರ್ಬೇಕು, ಬೆಳೆಯನ್ನ ಮಾರ್ಬೇಕು, ಈ ರೀತಿಯ ಮಹತ್ವಪೂರ್ಣವಾದ ವಿಷಯಗಳ ಬಗ್ಗೆ ಅವನ ಹತ್ರ ಚರ್ಚನೆ ಮಾಡ್ತಾ ಇದ್ದಿದ್ದಿಲ್ಲ. ಭಗತ್ ಕೆ ಪಾಸ್ ಕೊಯ್ ಜಾನೆ ಹಿ ನಾ ಪಾತಾ. ಯಾರಾದ್ರೂ ಜನ ಅವನನ್ನ ಸಹಾಯ ಕೇಳ್ಕೊಂಡು ಬಂದ್ರೆ ಆ ಜನಗಳು ಅವನ ತನಕ ತಲುಪೋದಕ್ಕೆ ಸಾಧ್ಯ ಇರ್ತಿದ್ದಿಲ್ಲ ಅಥವಾ ಅವನ ತನಕ ಹೋಗಕ್ ಬಿಡ್ತಾ ಇದ್ದಿಲ್ಲ. दोनों लड़के या स्वयं बुलाकी दूर ही से मामला तय कर लिया करती. ಇಬ್ರು ಮಕ್ಕಳು ಅಥವಾ ಸ್ವತಃ ಹೆಂಡತಿಯಾಗಿರ್ತಕ್ಕಂತಹ ಬುಲಾಕಿ ಅವನ ಹತ್ರ ಹೋಗೋದಕ್ಕಿಂತ ಮುಂಚೆನೆ, ಸುಜಾನನ ಹತ್ರ ಹೋಗೋದಕ್ಕಿಂತ ಮುಂಚೆನೆ ದೂರದಿಂದನೇ ಅವರ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಕಳಿಸ್ಬಿಡ್ತಾ ಇದ್ರು. ಅಂದ್ರೆ ಸುಜಾನ್ ಹತ್ರ ಬಂದ್ರೆ ಮನೆಗೆ ಹೆಚ್ಚು ಲಾಸ್ ಆಗುತ್ತೆ, ಮನೆಗೆ ಹೆಚ್ಚು ನುಕ್ಸಾನ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ತಮ್ಮ ಲಾಭವನ್ನು ನೋಡಿಕೊಂಡು ಆ ಬಂದಂತಹ ಜನಗಳ ಸಮಸ್ಯೆಯನ್ನ ದೂರದಲ್ಲೇ ನಿಭಾಯಿಸಿ ಕಳಿಸ್ತಾ ಇದ್ರು. गांव भर में सुजान का मान सम्मान बढ़ता था, अपने घर में घटता था. ಇಡೀ ಹಳ್ಳಿನಲ್ಲಿ ಅವನ ಒಂದು ಮರ್ಯಾದೆ, ಒಂದು ಕೀರ್ತಿ ಅನ್ನೋದು ಹೆಚ್ಚಾಗ್ತಾ ಇತ್ತು, ಆದ್ರೆ ಮನೆಯಲ್ಲಿ ಕಡಿಮೆ ಆಗ್ತಾ ಇತ್ತು. ಲಡ್ಕೆ ಉಸ್ಕಾ ಸತ್ಕಾರ ಬಹುತ್ ಕರ್ತೆ. ಮಕ್ಕಳು ಸಹ ಬಹಳ ಬೆಲೆ ಕೊಡ್ತಾ ಇದ್ರು, ಬಹಳ ಮರ್ಯಾದೆ ಕೊಡ್ತಾ ಇದ್ರು, ಅವನಿಗೆ ಬಹಳ ಸತ್ಕಾರ ಮಾಡ್ತಾ ಇದ್ರು. ಹಾತ್ ಸೆ ಚಾರ್ಪಾಯಿ ಉಠಾತೆ ದೇಖ್ ಲಪಕ್ ಕರ್ ಖುದ್ ಉಠಾ ಲಾತೆ. ಮನೆಯಲ್ಲಿ ಏನಾದ್ರು ಅವನ ಚಾಪೆ ಮಡ್ಚಿಡೋದಕ್ಕೆ ಎದ್ದ ಅಂದ್ರೆ, ಚಾರ್ಪಾಯಿನ ಎತ್ತಿರೋದಕ್ಕೆ ಹೋದ ಅಂದ್ರೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಅವನ ಕೈಯಿಂದ ಕಸ್ಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ರು. ಚಿಲಮ್ ನ ಭರನೆ ದೇತೆ. ಅವನು ಹುಕ್ಕ ಕುಡಿತಾ ಇದ್ದ, ಆ ಹುಕ್ಕಾಗೆ ತಂಬಾಕನ್ನ ತುಂಬಿಸೋದಕ್ಕೂ ಸಹ ಬಿಡ್ತಾ ಇದ್ದಿದ್ದಿಲ್ಲ. ಚಿಲಮ್ ಅಂದ್ರೆ ಇಲ್ಲಿ ಹುಕ್ಕ. यहाँ तक कि
उनकी धोती छांटने के लिए भी ಆಗ್ರಹ करते थे. ಅವನು ತನ್ನ ಲುಂಗಿಯನ್ನ ತಾನು ಕೊಡೋದಕ್ಕೂ ಸಾಧ್ಯ ಇದ್ದಿಲ್ಲ, ತನ್ನ ಲುಂಗಿಯನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಸಹ ಬಿಡ್ತಾ ಇದ್ದಿಲ್ಲ, ಅಷ್ಟು ಅವನ ಸೇವೆಯನ್ನ ಮಾಡ್ತಾ ಇದ್ರು. ಮಗರ್ ಅಧಿಕಾರ ಉಸ್ಕೆ ಹಾತ್ ಮೇ ನಾ ಥಾ, ಆದ್ರೆ ಅಧಿಕಾರ ಅನ್ನೋದು ಅವನ ಕೈಯಲ್ಲಿ ಇದ್ದಿದ್ದಿಲ್ಲ. ವಹ ಅಬ್ ಘರ್ ಕಾ ಸ್ವಾಮಿ ನಹಿ ಮಂದಿರ್ ಕಾ ದೇವತಾ ಥಾ. ಈಗ ಅವನ ಮನೆಯ ಸ್ವಾಮಿ ಅಲ್ಲ, ಮಾಲೀಕನಲ್ಲ, ದೇವಾಲಯದ ಒಬ್ಬ ದೇವಸ್ಥಾನದ ಒಂದು ದೇವರಾಗಿ ಉಳ್ಕೊಂಡಿದ್ದ. ಇಲ್ಲಿ ಏನರ್ಥ, ಲೇಖಕ ಏನ್ ಹೇಳ್ತಾ ಇದ್ದಾನೆ, ನಾವು ಹೇಗೆ ದೇವರ ಮನೆಯಲ್ಲಿ ಬೆಳಗ್ಗೆ ಒಂದು ಹೊತ್ತು ಎದ್ಬಿಟ್ಟು ದೇವರ ನಮಸ್ಕಾರ ಮಾಡಿ ಅಲ್ಲಿಗೆ ದೇವರನ್ನ ಅಲ್ಲೇ ಕೂತ್ಕೊಳ್ಳಪ್ಪ ಅಂತ ಹೇಳಿ ಬಿಟ್ಬಿಡ್ತೇವೆ, ನಮ್ ಕೆಲಸದಲ್ಲಿ ನಾವು ಬ್ಯುಸಿ ಆಗ್ತೇವೆ. ಹಾಗೆ ಇಲ್ಲಿ ಇವನಿಗೆ ಮನೆಯ ಯಜಮಾನನಾಗಿದ್ದಂತಹ ಸುಜಾನನಿಗೆ ಅವನ ಒಂದು ಅಧಿಕಾರವನ್ನ ತಸ್ಕೊಂಡು ಅವನನ್ನ ದೇವರ ರೀತಿಯಲ್ಲಿ ಮೂಲೆ ಗುಂಪು ಮಾಡಿದ್ರು. ಹೇಗೆ ದೇವರನ್ನ ನಾವು ಮೂಲೆ ಗುಂಪು ಮಾಡ್ತೀವೋ ಅಥವಾ ಒಂದು ಮೂಲೆಯಲ್ಲಿ ದೇವ್ರ ಮನೆ ಅಂತ ಮಾಡ್ಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತೀವೋ, ಹಾಗೆ ಇವನನ್ನು ಒಂದು ಕಡೆಗೆ ಕುಂದಿಸ್ಬಿಟ್ಟು ದೇವರ ರೀತಿಯಲ್ಲಿ ಅವನಿಗೆ ಸೇವೆಯನ್ನ ಮಾಡಿ ಯಾವುದೇ ಅಧಿಕಾರ ಕೊಡದೆ ನೋಡ್ಕೊಳ್ತಾ ಇದ್ರು ಅಂತ ಹೇಳಿ. ಇಲ್ಲಿಗೆ ಈ ಸುಜಾನ್ ಭಗತ್ 2ನೇ ಭಾಗ ಮುಗಿತದೆ ಮಕ್ಕಳೇ. ನಾವು ಲೈನ್ ಬೈ ಲೈನ್ ಹೋಗ್ತಾ ಇರೋದ್ರ ಒಂದು ಉದ್ದೇಶ ಏನಂದ್ರೆ, ಯಾವ ಭಾಗದಿಂದ ಯಾವ ವಾಕ್ಯದಿಂದ ನಿಮಗೆ MCQ ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಬಹಳ ಡಿಟೈಲ್ ಆಗಿ ನಾವು ಹೋಗ್ತಾ ಇದ್ದೇವೆ. ನೀವು ಆ ಪಾಠಗಳನ್ನ ಕೇಳಿ ಎಲ್ಲ MCQಗಳಿಗೂ ಏನು ಒಂದು ಆನ್ಸರ್ ಮಾಡ್ಬೇಕಾಗಿರ್ತದೆ, ಅದರ ಒಂದು ಅರ್ಹತೆಯನ್ನ ಪಡ್ಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಎಲ್ರೂ ಈ ಒಂದು ನಮ್ಮ ಒಂದು ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಬಟನ್ ಒತ್ತೋದ್ರ ಮುಖಾಂತರ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇಂತಿ ನಿಮ್ಮ ಡಾಕ್ಟರ್ KV ಉಮಾಶಂಕರ್. ಧನ್ಯವಾದಗಳು.